ಬಾಂಗ್ಲಾದೇಶದಲ್ಲಿ ಮತದಾನ ಮುಗಿದು BNP ಪಕ್ಷ ಅಧಿಕಾರಕ್ಕೆ ಬಂದಿದೆ. ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗೋದಷ್ಟೇ ಬಾಕಿ ಇದೆ. ಆದರೆ ಪ್ರಧಾನಮಂತ್ರಿ ಆಗ್ತಾ ಇರುವ ತಾರಿಕ್ ರೆಹಮಾನ್ ಭಾರತದ ಪರ ನಿಲುವು ತಾಳ್ತಾರಾ, ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಗೆ ಮುಂದಾಗ್ತಾರಾ ಅನ್ನುವ ಒಂದೇ ಒಂದು ಪ್ರಶ್ನೆ ಭಾರತದಿದೆ. ಸಹಜವಾಗಿ ಗಡಿ ನೆರೆಯ ದೇಶ ಆಗಿರುವಂಥ ಭಾರತದ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳೋದು ಒಳ್ಳೆಯದು ಅಂತ ಅವರು ಇಂಗ್ಲೆಂಡ್ನಿಂದ ಭಾರತಕ್ಕೆ ಅಂದರೆ ಬಾಂಗ್ಲಾದೇಶಕ್ಕೆ ಬಂದ ನಂತರ ಮಾತಾಡಿದರು. ಅಂದರೆ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ವಿರೋಧಿಸಿದ್ರು. ಅವರು ಹೆಚ್ಚು ಕಡಿಮೆ 20 ವರ್ಷಗಳ ನಂತರ ಲಂಡನ್ನಿಂದ ಬಾಂಗ್ಲಾದೇಶಕ್ಕೆ ಬಂದಿದ್ದಾರೆ. ಖಲೀದಾ ಜಿಯಾ ಅವರ ಮಗ. ಸೊ ಈ ಎರಡು ಕುಟುಂಬಗಳ ನಡುವೆ ಶೇಖ್ ಹಸೀನಾ, ಖಲೀದಾ ಜಿಯಾ ಇವರಿಬ್ಬರು ಬಾಂಗ್ಲಾದೇಶವನ್ನೇನು ಆಳ್ತಾ ಇದ್ರು. ಸೊ ಮತ್ತೊಮ್ಮೆ ಶೇಖ್ ಹಸೀನಾ ಭಾರತಕ್ಕೆ ಜಂಪ್ ಆದ ನಂತರ ಬಾಂಗ್ಲಾದೇಶದ ಜನ ಖಲೀದಾ ಜಿಯಾ ಕುಟುಂಬಕ್ಕೆ ಅಂದರೆ ತಾರಿಕ್ ರೆಹಮಾನ್ ಅವರಿಗೆ ಪ್ರಧಾನಿ ಪಟ್ಟವನ್ನು ಕೊಟ್ಟಿದ್ದಾರೆ. ಅಲ್ಲಿ ಸಹಜವಾಗಿ ಬ್ಯಾಲೆಟ್ ಪೇಪರ್ಗಳ ಮತ ಎಣಿಕೆ ಆಗಿದೆ, ಅದರಲ್ಲೇ ಮತದಾನ ಆಗಿರುವಂಥದ್ದು. ಅಲ್ಲಿ BNP ಪಕ್ಷಕ್ಕೆ ಬಹುಮತ ಸಿಕ್ಕಿದೆ. ಇದರಿಂದಾಗಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ. ಮಧ್ಯಂತರ ಯೂನುಸ್ ಅವರ ಸರ್ಕಾರ, ಮಧ್ಯಂತರ ಸರ್ಕಾರದ ಅಧಿಕಾರ ಕೊನೆಗೊಳ್ಳುತ್ತೆ. ಈ ಒಂದು ಹೊಸ ಸರ್ಕಾರ ಬಂದ ನಂತರ ಆದರೂ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದೌರ್ಜನ್ಯ ಕಡಿಮೆ ಆಗುತ್ತಾ, ಅಲ್ಲಿನ ದೇವಸ್ಥಾನಗಳ ಮೇಲೆ ದಾಳಿ ಕಡಿಮೆ ಆಗುತ್ತಾ, ಅಲ್ಲಿನ ಜನ ಜೀವನ ಅಸ್ತವ್ಯಸ್ತ ಆಗಿತ್ತು ಅಲ್ಪಸಂಖ್ಯಾತರದ್ದು, ಹಿಂದೂಗಳದ್ದು, ಆ ಒಂದು ನಿರಂತರ ಕೊಲೆಗಳು ನಡೀತಾ ಇದ್ವು, ಅದಕ್ಕೆ ಬ್ರೇಕ್ ಹಾಕ್ತಾರಾ ತಾರಿಕ್ ರೆಹಮಾನ್ ಅನ್ನೋದೇ ಭಾರತೀಯರ ಪ್ರಶ್ನೆ. ಇನ್ನು ಖಲೀದಾ ಜಿಯಾ ಅವ್ರನ್ನ ನೋಡಿದಾಗ ಭಾರತದ ಜೊತೆಗೆ ಅವರ ಸಂಬಂಧಗಳು ಅಷ್ಟು ಚೆನ್ನಾಗಿರಲಿಲ್ಲ. ಖಲೀದಾ ಜಿಯಾ ಅವರಿದ್ದಾಗ ಅವರ ಭಾರತದ ಜೊತೆಗೆ ಸದಾ ವಿರೋಧವನ್ನು ಕಟ್ಕೊಳ್ತಾ ಇದ್ರು. ಆದರೆ ಶೇಖ್ ಹಸೀನಾ ಭಾರತದ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರು. ಈಗ ಶೇಖ್ ಹಸೀನಾ ಭಾರತದಲ್ಲಿರೋದ್ರಿಂದ ಅದೇ ರಿವೆಂಜನ್ನು ಖಲೀದಾ ಜಿಯಾ ಅವರ BNP ಪಾರ್ಟಿ ಕೂಡ ಸಾಧಿಸುತ್ತಾ, ಇದರಿಂದ ಮತ್ತಷ್ಟು ಹಿಂಸಾಚಾರ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚಾಗುತ್ತಾ ಹಿಂದೂಗಳ ಮೇಲೆ ಅನ್ನುವಂಥ ಒಂದು ಆತಂಕ ಕೂಡ ಶುರುವಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.